ಸನ್ನಿಧಾನವನ್ನು ತಲುಪಲಾಗುತ್ತಿದೆ. ಅಲ್ಲಿಂದ ವಾಪಸ್ ಆಗಿ ಮಾರಿಕಾಂಬೆಯ ಸನ್ನಿಧಾನದಿಂದ ನಾರ್ತಿಯನ್ನು ತಲುಪಿ ಮಾರಿಕಾಂಬೆ ದೇವಿಯ ಈ ದಿನ ಏನು ಎಣ್ಣೆ ಭಂಡಾರ ನಮ್ಮ ಧರ್ಮದರ್ಶಿಗಳಾದಂತ ಚಂದ್ರಶೇಖರ್ ಅವರ ಮನೆಯಿಂದ ನಾವು ಸಂಜೆ 6 ಗಂಟೆಗೆ ರಾಜಬೀದಿ ಉತ್ಸವದಲ್ಲಿ ಅಂದ್ರೆ ಶಿವನಕೆರೆ ಮಾರ್ಗವಾಗಿ ಅವ್ರ ಮನೆಗೆ ಹೋಗಿ ಅಲ್ಲಿ ವಿಜೃಂಭಣೆಯಿಂದ ಪೂಜೆ ಸಲ್ಲಿಸಿ ಪ್ರತಿಯೊಬ್ರು ಈ ನಮ್ಮ ಅಧ್ಯಕ್ಷರ ನಾಗರಾಜ್ ಶೆಟ್ಟರ ನೇತೃತ್ವದಲ್ಲಿ ಎಲ್ಲ ಧರ್ಮದರ್ಶಿಗಳು ಹಾಗೂ ಎಲ್ಲಾ ಭಕ್ತಾದಿಗಳ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಈವರೆಗೆ ನಡೀತು. ಇಲ್ಲಿಂದ ಈಗ ಗೊಂಬೆ ತರುವಂತ ಕಾರ್ಯಕ್ರಮ ಇದೆ. ಈಗ ಗೊಂಬೆ ಪೂಜೆಗೋಸ್ಕರ ನಾವು ನಾರ್ತಿಯಲ್ಲಿ ಆಚಾರ್ಯ ಮನೆಯಲ್ಲಿ ಈ ಗೊಂಬೆಯನ್ನು ರೆಡಿ ಮಾಡಿದ್ದಾರೆ. ಅಲ್ಲಿ ಈಗ ನಾರ್ತಿಯಲ್ಲಿ ಗೊಂಬೆಯನ್ನ ನಾವು ತಂದು ವಾಪಸ್ ಈಗ ಸಾಮಾನ್ಯ ಒಂದು 2-2.5 ಗಂಟೆ ರಾತ್ರಿ ಆಗ್ಬೋದು. ಆ ಸಂದರ್ಭದಲ್ಲಿ ಮಾರಿಕಾಂಬ ದೇವಸ್ಥಾನದ ಎದುರುಗಡೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ನಾಳೆ ಗದ್ದುಗೆಯಲ್ಲಿ ಏರಿಸಿ ನಾಳೆ ಮಧ್ಯಾಹ್ನ ಒಂದು 3:30 ಗಂಟೆಗೆ ಅದಕ್ಕೆ ನಾವು ಎಡೆಗಿಡೆ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ರಾಜಬೀದಿ ಉತ್ಸವದ ಮಾರ್ಗವಾಗಿ ಕುಶಾವರ್ತಿ ಹೊಳೆಯಲ್ಲಿ ಅದು ವಿಸರ್ಜನೆ ಮಾಡ್ತಾ ಇದೀವಿ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಹಕಾರ ಮಾಡಿದ್ದಾರೆ. ಇನ್ನು ಮುಂದೆ ರೀತಿ ನಾಳೆ ಮಧ್ಯಾಹ್ನದವರೆಗೂ ಇದೇ ರೀತಿ ಸಹಕಾರ ಮಾಡ್ಲಿ ಅಂತ ಹೇಳ್ತಾ ಪಟ್ಟಣ ಪಂಚಾಯತಿ ವತಿಯಿಂದ ನಾನು ಪಟ್ಟಣದ ನಾಗರಿಕರ ಪರವಾಗಿ ಅಧ್ಯಕ್ಷರಾಗಿ ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊತೀನಿ.